ಹೆಲೋ ಎವ್ರಿವನ್. 19ನೇ ಪ್ರಶ್ನೆಯನ್ನ ಗಮನಿಸಿ. ಅಪವರ್ತನ ವಿಧಾನದಿಂದ 3x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಮೀಕರಣವನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ ಇಲ್ಲಿ ಕೊಟ್ಟಿರುವ ಸಮೀಕರಣ 3x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0. ಓಕೆ, ಈ ಸಮೀಕರಣದಲ್ಲಿ 3 ಸಾಮಾನ್ಯ ಅಪವರ್ತನ ಆಗಿರೋದ್ರಿಂದ, ಸೊ ನೋಡಿ 3ಅನ್ನ ಹೊರಗಿಟ್ಕೊಂಡ್ರೆ x² ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ 3 0ಗೆ ಇಲ್ಲದೇ ಇರೋದ್ರಿಂದ ನಾವೇನ್ ಮಾಡ್ತೇವೆ, ಬ್ರಾಕೆಟ್ ನಲ್ಲಿ ಇರೋ ಪದವನ್ನ ಮಾತ್ರ ಪರಿಗಣಿಸ್ತೇವೆ ಮಕ್ಕಳೇ. ಸೊ ಇಲ್ಲಿ x² ಮೈನಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಈಗ ನಾವು ಮಧ್ಯದ ಪದವನ್ನ ಹೊಡಿಬೇಕು. ಸೊ ಹೇಗೆ, ಸೊ ಇಲ್ಲಿ ಗುಣಿಸಿದಾಗ 1 ಬರ್ತಾ ಇರ್ಬೇಕು. ಅದೇ ಎರಡು ಸಂಖ್ಯೆಯನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ ಸಿಗ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ x² ಮೈನಸ್ 1x ಮೈನಸ್ 1x. ಓಕೆ, ಸೊ 1 ಗುಣಿಸು 1 1, ಮೈನಸ್ 1 ಮೈನಸ್ 1 ಆದ್ರೆ ಮೈನಸ್ 2x ಆಗುತ್ತೆ. ಪ್ಲಸ್ 1 ಇಸ್ ಈಕ್ವಲ್ ಟು 0. ಸೊ ಎರಡು ಪದದಲ್ಲಿರುವ ಸಾಮಾನ್ಯ ಪದ x ಮೈನಸ್ 1. ಸೊ ಎರಡು ಪದದಲ್ಲಿರುವ ಸಾಮಾನ್ಯ ಪದ ಮೈನಸ್ 1. ಸೊ x ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ನೋಡಿ ಇಲ್ಲಿ ಪ್ಲಸ್ ಮೈನಸ್ 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 ಪ್ಲಸ್ ಗೆ ಸಮ. ಸೊ ಈಗ ಇದು ಎರಡು ಪದದಲ್ಲಿ ಇರುವಂತಹ ಸಾಮಾನ್ಯ ಪದ x ಮೈನಸ್ 1 ಇಂಟು x ಮೈನಸ್ 1 ಈಸ್ ಈಕ್ವಲ್ ಟು 0. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ x ಮೈನಸ್ 1 ಈಸ್ ಈಕ್ವಲ್ ಟು 0, ಹಾಗೆ x ಮೈನಸ್ 1 ಈಸ್ ಈಕ್ವಲ್ ಟು 0. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಎರಡು ಸಂದರ್ಭದಲ್ಲೂ ಏನಾಯ್ತು ಮಕ್ಕಳೇ, x ಈಸ್ ಈಕ್ವಲ್ ಟು 1 ಹಾಗೆ x ಈಸ್ ಈಕ್ವಲ್ ಟು 1. ಸೊ ಎರಡೂ ಸಂದರ್ಭದಲ್ಲೂ ಏನಾಯ್ತು, x ನ ಮೌಲ್ಯ 1 ಆಗಿದೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಸಮೀಕರಣದ ಮೂಲಗಳು x is equal to 1, x is equal to minus plus 1, x is equal to 1, x is equal to 1 ಆಗಿದೆ. ಥ್ಯಾಂಕ್ ಯು.